ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾರು ಡಿಕ್ಕಿಯಾಗಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಮಾನವೀಯತೆಯನ್ನ ಮರೆತು ಮಾಜಿ ನಗರಸಭಾ ಸದಸ್ಯರೊಬ್ಬರು ಯುವಕನ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ತಿಪಟೂರು ನಗರದಲ್ಲಿ ನಡೆದಿದೆ. ಇಲ್ಲಿ ಪ್ರಸನ್ನ ಕುಮಾರ್ ಮತ್ತು ಆತನ ಸಹಚರರಿಂದ ಅಭಿಷೇಕ್ ಎಂಬುವಂತ ಯುವಕನ ಮೇಲೆ ಹಲ್ಲೆ ನಡೆದಿದೆ. ಈ ಒಂದು ಘಟನೆ ಏನಿದೆ ಇದು ಏಪ್ರಿಲ್ 1ರಂದು ನಡೆದಿತ್ತು. ಆದ್ರೆ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ತುಮಕೂರಿನ ತಿಪಟೂರು ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಬಿಜೆಪಿ ಮುಖಂಡನಿಂದ ದಲಿತ ಮುಖಂಡನ ಮಗನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವಂತಹ ಪ್ರಕರಣ ಇದು. ಇಲ್ಲಿ ಕಾರಿನಿಂದ ಡಿಕ್ಕಿ ಹೊಡೆದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ರಸ್ತೆಯಲ್ಲಿ ಇನ್ನು ದೌರ್ಜನ್ಯ ನಡೆಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಬಿಜೆಪಿ ಮುಖಂಡ ಮಾಜಿ ನಗರಸಭಾ ಸದಸ್ಯರಾಗಿರುವಂತಹ ಪ್ರಸನ್ನ ಕುಮಾರ್ ಹಾಗೂ ಅವರ ಸಹಚರರು ಈ ರೀತಿಯಾಗಿ ಅಭಿಷೇಕ್ ಎಂಬುವಂತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ. ಬಳ್ಳಕಟ್ಟೆ ಗ್ರಾಮದ ದಲಿತ ಮುಖಂಡರಾಗಿರುವಂತ ನರಸಿಂಹಯ್ಯ ಎಂಬುವಂತವರ ಮಗ ಅಭಿಷೇಕ್ ಎಂಬುವಂತವನ ಮೇಲೆ ಈ ರೀತಿಯಾಗಿ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿರುವಂತದ್ದು. ಈ ಒಂದು ಘಟನೆ ಏಪ್ರಿಲ್ 1ರಂದು ನಡೆದಿತ್ತು. ಆದ್ರೆ ಇದು ಬೆಳಕಿಗೆ ಬಂದಿರಲಿಲ್ಲ, ತಡವಾಗಿ ಬೆಳಕಿಗೆ ಬಂದಿದೆ. ಅಭಿಷೇಕ್ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ತನ್ನ ತಾತನನ್ನ ಆಂಬ್ಯುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಸಾಗಿಸ್ತಾ ಇದ್ರು. ಈ ವೇಳೆ ಬೈಕ್ ನಲ್ಲಿ ಆಂಬ್ಯುಲೆನ್ಸ್ ಅನ್ನ ಹಿಂಬಾಲಿಸ್ತಾ ಇದ್ರು ಅಭಿಷೇಕ್. ಆದ್ರೆ ಸಿಗ್ನಲ್ ನಲ್ಲಿ ನಿಂತ ಅಭಿಷೇಕ್ ಬೈಕ್ಗೆ ಬಿಜೆಪಿ ಮುಖಂಡರು ಬಂದು ಡಿಕ್ಕಿಯಾದ ಪರಿಣಾಮ ಪ್ರಶ್ನೆ ಮಾಡಿದಕ್ಕೆ ಇಷ್ಟು ದೊಡ್ಡ ಪ್ರಕರಣವಾಗಿದೆ. ನಿನ್ನೆ ಸಂಜೆ ನಮ್ಮ ತಾತನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ವಿ, ಜನರಲ್ ಹಾಸ್ಪಿಟ್ಲಿಗೆ. ಹುಷಾರಿರಲಿಲ್ಲ, ಇಲ್ಲಿ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಕುಮಾರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಆ್ಯಂಬುಲೆನ್ಸ್ ಮಾಡ್ಕೊಂಡು. ಇಲ್ಲಿ ಪಯೋಟ್ಲೆ ಸರ್ಕಲ್ ಸಿಗ್ನಲಲ್ಲಿ ನಿಂತಿದ್ವಿ. MG ಕಾರಲ್ಲಿ ಪ್ರಸನ್ನ ಅನ್ನೋರು ಬಂದು ಟಚ್ ಮಾಡಾದ್ಮೇಲೆ ನಾವು ಮುಂದಕ್ಕೆ ಪಾಸ್ ಆದ್ವಿ. ಇದು ಕುಮಾರ್ ಹಾಸ್ಪಿಟ್ಲ್ ಹತ್ರ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಬಂದ್ವಿ ಈ ಕಡೆ ಮುಂದಕ್ಕೆ. ಅವ್ರು ಬಂದು ಕಾರಲ್ಲಿ ಬಂದು ಇಳಿದು ಕಳ್ಪಟ್ಟೆ ಹಿಡ್ಕೊಂಡು ಹೊಡೆದು ಕೆನ್ನೆಗೆಲ್ಲ ಹೊಡೆದು ನಾವು ಸೂಳೆ ಮಗನೇ ಹಿಂಗೆ ಬೈಕಲ್ಲಿದ್ದು ಹಿಂದ್ಗಡೆ ಹೋಗ್ತಾ ಇತ್ತು. ಸಿಗ್ನಲ್ ಹತ್ರ ಸೈಡ್ ಅವ್ರು ಬಂದುಬಿಟ್ಟು ಕಾರಲ್ಲಿ ಗುದ್ಬಿಟ್ಟು ಹಿಂದೆ ಫಾಲೋ ಮಾಡ್ಕೊಂಡು ಬಂದರು. ನಾವು ಕುಮಾರ್ ಹಾಸ್ಪಿಟಲ್ ಗಾಡಿ ಹಾಕಿ ಒಳಗೆ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಅವ್ರು ಬಂದು ಚೆನ್ನಾಗಿ ಹೊಡೆದ್ಬಿಟ್ರು. ಸರ್ ಬಿಡಿ ಸರ್, ನಮ್ಗೆ ಹಿಂಗೆ ಎಮರ್ಜೆನ್ಸಿ ಇದೆ ಅಂದರು. ಹೇಳಿದ್ರು ಏನು ಕೇಳಲಿಲ್ಲ, ಹೊಡೆದ್ಬಿಟ್ಟು ಆಮೇಲೆ ತುರ್ತು ಚಿಕಿತ್ಸಾ ಕೊಠಡಿ ಒಳಗೆಲ್ಲ ಓಡಿಸಾಡ್ಕೊಂಡು ಹೊಡೆದ್ರು ಸರ್. ಆಮೇಲೆ ಡಾಕ್ಟ್ರು ಬಂದು ಸಮಾಧಾನ ಮಾಡಿ ಕಳಿಸಿ ಮತ್ತೆ ಬಂದು ಬೆದರಿಕೆ ಹಾಕಿದ್ದಾರೆ ಸರ್. ನಮ್ಮ ಅಪ್ಪಾಜಿ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಿದ್ದು. ನಿಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗ್ತಿದ್ರಾ? ಇಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇವರು ಹಿಂದೆ ಬರ್ತಿದ್ರು, ಇವ್ರು ಹಿಂದೆಗಡೆ ಬರ್ತಿದ್ರು. ಇವ್ರು ಏನಾಗ್ಬೇಕು ನಿಮಗೆ? ಮಗ ಆಗಬೇಕು, ನನ್ನ ತಮ್ಮನ ಮಗ. ಅವ್ರ ಅಪ್ಪ ಅಮ್ಮ ಇಲ್ಲ, ತೀರೋಗಿವ್ರು, ಇಬ್ಬರು ತೀರೋರು. ಅಪ್ಪ ಅಮ್ಮ ಇಲ್ಲ? ಇಲ್ಲ. ನೀವೇ ಸಾಕೋತಾ ಇದ್ದೀರಾ? 3 ವರ್ಷ ಮುಗಿದಿಂದ ನಾವೇ ಸಾಕಿದ್ದರು. ನನ್ನ ಎದುರಿಗೆ ಹೊಡೆದ್ಬಿಟ್ಟವಯ್ಯ. ನಾವು ಒಂದು ಏಟ್ ಹಾಕ್ಕೊಂಡು ಸಾಕಿದ್ದೆ ನಾನು. ನಿನ್ನೆ ಸಂಜೆ ನಮ್ಮ ತಾತನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ವಿ, ಜನರಲ್ ಹಾಸ್ಪಿಟ್ಲಿಗೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ನೀಡ್ಲಾ ಹೋಗ್ತಾರೆ. ಇದರ ಬಗ್ಗೆ ಈ ರೀತಿಯಾಗಿ ಕಾರು ಡಿಕ್ಕಿಯಾಗಿ ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಇಲ್ಲಿ ಮಾನವೀಯತೆಯನ್ನ ಮರೆತು ಮಾಜಿ ನಗರಸಭಾ ಸದಸ್ಯ ಈ ರೀತಿಯಾಗಿ ಹಲ್ಲೆ ಮಾಡ್ತಾರೆ ಒಬ್ಬರ ಮೇಲೆ ಅಂತಂದ್ರೆ ಇದರ ಬಗ್ಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ? ಸಂಪರ್ಕ ಸಾಧ್ಯವಾಗಿಲ್ಲ. ಇಲ್ಲಿ ಮಾನವೀಯತೆಯನ್ನ ಮರೆತು ಮಾಜಿ ನಗರಸಭಾ ಸದಸ್ಯರು ಈ ರೀತಿಯಾಗಿ ವರ್ತಿಸಿರುವಂಥದ್ದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಈಗ ನಾವು ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಆ ವ್ಯಕ್ತಿ ಏನಿದ್ದಾರೆ ಇವರೇ ಆ ಒಬ್ಬ ಸದಸ್ಯ, ನಗರಸಭಾ ಸದಸ್ಯರು, ಮಾಜಿ ನಗರಸಭಾ ಸದಸ್ಯರು. ಇವರು ಈ ರೀತಿಯಾಗಿ ಅಭಿಷೇಕ್ ಎಂಬುವಂತ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ಇಲ್ಲಿ ಕಾರು ಡಿಕ್ಕಿಯಾಗಿದ್ದನ್ನ ಪ್ರಶ್ನೆ ಮಾಡಿದ್ದಷ್ಟೇ, ಅದಕ್ಕೆ ಈ ರೀತಿಯಾಗಿ ಇವರು ಈ ರೀತಿಯಾಗಿ
ಹಲ್ಲೆಯನ್ನು ಯಾಕೆ ನಡೆಸಿದ್ರು ಅನ್ನುವಂಥದ್ದು ಈಗ ಮೂಡ್ತಾ ಇರುವಂಥ ಪ್ರಶ್ನೆ. ಆದರೆ ಈ ಪ್ರಕರಣ ಹೊಸದೇನಲ್ಲ, ತುಂಬ ಹಳೆಯ ಪ್ರಕರಣ. ಏಪ್ರಿಲ್ 1ರಂದು ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ ಅಷ್ಟೇ. ಇಲ್ಲಿ ಅಭಿಷೇಕ್ ಎಂಬುವಂಥ ಯುವಕ ಏನಿದ್ದಾನೆ, ಆತ ತಮ್ಮ ತಾತನನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದೊಯ್ತಾ ಇದ್ದಂಥ ವೇಳೆ ಬೈಕ್ನಲ್ಲಿ ಆಂಬ್ಯುಲೆನ್ಸ್ ಅನ್ನ ಹಿಂಬಾಲಿಸ್ತಾ ಇದ್ರು. ಆದರೆ ಕಾರ್ನಿಂದ ಡಿಕ್ಕಿ ಹೊಡೆದು ಅವರೇ ಈ ರೀತಿಯಾಗಿ ಈತನ ಮೇಲೆ ದೌರ್ಜನ್ಯ ಮಾಡಿರುವಂಥದ್ದು ಈಗ ಎಲ್ಲರಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದು ಮತ್ತೆ ಅದನ್ನ ಪ್ರಶ್ನೆ ಮಾಡಿದ್ರೆ ಈತನ ಮೇಲೆ ಇವರು ಹಲ್ಲೆ ನಡೆಸ್ತಾರೆ ಅಂತಂದ್ರೆ ಈಗ ಎಲ್ಲರೂ ಕೂಡ ಅವರನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಈ ಪ್ರಕರಣ ಈಗ ದಾಖಲಾಗಿದೆ. ಇದರ ಬಗ್ಗೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಮುಂದಿನ ದಿನದಲ್ಲಿ ಕಾದು ನೋಡ್ಬೇಕು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಈ ರೀತಿಯಾಗಿ ಮಾಜಿ ನಗರಸಭಾ ಸದಸ್ಯರು ತುಮಕೂರು ಜಿಲ್ಲೆಯಲ್ಲಿ ಈ ರೀತಿಯಾಗಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ, ಯುವಕನೊಬ್ಬನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ಇದ್ರ ಬಗ್ಗೆ ಏನಿದೆ ಮಾಹಿತಿ? ಹಲೋ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಈಗ ತುಮಕೂರು ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆಯನ್ನು ನಡೆದಿದೆ. ಮಾಜಿ ನಗರಸಭಾ ಸದಸ್ಯರು ಒಬ್ಬ ಯುವಕ ಅಭಿಷೇಕ್ ಎಂಬುವಂತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ಅದು ಕೂಡ ಅವರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈಗ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಇವರ ವಿರುದ್ಧ? ಸುನಿಧಿ, ಏನು ಇದು ಕಳೆದ ಏಪ್ರಿಲ್ 1ರಂದು ನಡೆದಿರತಕ್ಕಂತ ಘಟನೆ. ಇದು ತಡವಾಗಿ ಬೆಳಕಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಏನು ತುಮಕೂರು ಜಿಲ್ಲೆ ತಿಪ್ಟೂರು ನಗರದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಬಿಜೆಪಿಯ ಮುಖಂಡ ಮತ್ತು ಮಾಜಿ ನಗರಸಭಾ ಸದಸ್ಯ ಪ್ರಸನ್ನ ಕುಮಾರ್ ಅಂತಕ್ಕಂಥವ್ರು ಒಬ್ಬ ದಲಿತ ಮುಖಂಡನ ಮಗನ ಮೇಲೆ ಒಂದು ಮಾರಣಾಂತಿಕವಾಗಿ ಒಂದು ಹಲ್ಲೆಯನ್ನ ಮಾಡಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಇವರು ಏಪ್ರಿಲ್ 1ರಂದು ಅಭಿಷೇಕ್ ಅಂತಕ್ಕಂಥ ಏನು ಹಲ್ಲೆಗೊಳಗಾದಂತ ವ್ಯಕ್ತಿ ಇದ್ದಾನೆ, ಈ ಹುಡುಗ ಏನು ತನ್ನ ತಾತನ ಒಂದು ಸೀರಿಯಸ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ಒಂದು ತಿಪ್ಟೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಕರ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ತುಂಬಾ ಗಂಭೀರವಾದಂತ ಹಿನ್ನೆಲೆಯಲ್ಲಿ ಅವರನ್ನ ಖಾಸಗಿ ಆಸ್ಪತ್ರೆಗೆ ಒಂದು ಆಂಬುಲೆನ್ಸ್ ಮೂಲಕ ಶಿಫ್ಟ್ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏನು ಆಂಬುಲೆನ್ಸ್ ನ ಹಿಂದೆ ಒಂದು ಏನು ಹಿಂಬಾಲಿಸ್ತಿದ್ದಂತ ಅಭಿಷೇಕ್ ಗೆ ಒಂದು ಈ ಪ್ರಸನ್ನ ಕುಮಾರ್ ಅವರ ಕಾರು ಒಂದು ಡಿಕ್ಕಿಯನ್ನ ಮಾಡ್ತಾರೆ ಸಿಗ್ನಲ್ ನಲ್ಲಿ. ಈ ವೇಳೆ ಏನು ಅಭಿಷೇಕ್ ಅದನ್ನ ಪ್ರಶ್ನೆ ಮಾಡ್ತಾರೆ, ಏನ್ ಗೊತ್ತಾಗೋದಿಲ್ವಾ ನಿಮ್ಗೆ ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ಆ ಒಂದು ಪ್ರಶ್ನೆ ಮಾಡಿದಂತ ಒಂದು ಕಾರಣಕ್ಕೇನೆ ಇಳಿದ್ಬಿಟ್ಟು ಯಾವ ಊರು ನಿಮ್ದು ಏನ್ ಇರ್ತಕ್ಕಂಥದ್ದಾಗಿ ಒಂದು ವಿಚಾರಿಸುವಂತ ಒಂದು ಏರ್ ಧ್ವನಿಯಲ್ಲಿ ವಿಚಾರಿಸ್ತಾರೆ. ಈ ಸಂದರ್ಭದಲ್ಲಿ ಏನು ನಾನು ದಲಿತ ಮುಖಂಡನ ಮಗ ಅಂತಕ್ಕಂಥದ್ದಾಗಿ ಈ ಅಭಿಷೇಕ್ ಹೇಳ್ತಾರೆ. ಆ ಸಂದರ್ಭದಲ್ಲಿ ಒಂದು ಜಾತಿಯನ್ನ ಹಿಡಿದು ನೀವು ದಲಿತರು ಅಂತ ಹೇಳ್ಬಿಟ್ಟು ಒಂದು ಅವರನ್ನ ಹಿಂಬಾಲಿಸಿ ಒಂದು ಆಸ್ಪತ್ರೆ ಒಳಗೂ ಕೂಡ ಹೋದ್ರು ಕೂಡ ಬಿಡದಲೆ ಒಂದು ಖಾಸಗಿ ಆಸ್ಪತ್ರೆ ಒಳಗಡೆ ನುಗ್ಗಿ ಒಂದು ಹಲ್ಲೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದಾಗಿ ಈಗ ಅಭಿಷೇಕ್ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಏನು ಆಸ್ಪತ್ರೆಯ ಒಂದು ತುರ್ತು ಚಿಕಿತ್ಸಾ ಒಂದು ಘಟಕಕ್ಕೆ ಹೋಗ್ತೀವಿ, ನಮ್ಮ ತಾತನನ್ನ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಒಂದು ಆಂಬುಲೆನ್ಸ್ ನಲ್ಲಿ ಒಳಗಡೆ ಶಿಫ್ಟ್ ಮಾಡ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಅದನ್ನು ಕೂಡ ಪರಿಗಣಿಸಲಿ ಏಕಾಏಕಿ ಏನು ಬಿಜೆಪಿ ಮುಖಂಡ ಪ್ರಸನ್ನ ಕುಮಾರ್ ಮತ್ತು ಆತನ ಸಹಚರರು ಒಂದು ಹಲ್ಲೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದಾಗಿ ಒಂದು ಆರೋಪಿಸಲಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ಪ್ರಸನ್ನ ಕುಮಾರ್ ವಿರುದ್ಧ ಈಗ ತಿಪ್ಟೂರು ನಗರ ಠಾಣೆಯಲ್ಲಿ ಈಗ ಅಟ್ರಾಸಿಟಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಹೀಗಾಗಿ ಅವರ ವಿರುದ್ಧ ಒಂದು ಕ್ರಮ ವಹಿಸಬೇಕು ಅಂತಕ್ಕಂಥದ್ದಾಗಿ ಈಗ ಅಲ್ಲಿನ ದಲಿತ ಸಂಘಟನೆ ಮುಖಂಡರುಗಳು ಈಗ ಒಂದು ಆಗ್ರಹಿಸ್ತಾ ಇದ್ದಾರೆ. ಸುನಿಧಿ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಹುಷಾರಿರ್ಲಿಲ್ಲ ಚೂರು ಹುಷಾರಿರ್ಲಿಲ್ಲ ಇಲ್ಲಿ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಕುಮಾರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಆ್ಯಂಬುಲೆನ್ಸ್ ಮಾಡ್ಕೊಂಡು.